ಮುಂಜಾನೆಯ ಆರಾಧನೆ. ಇಂದಿನ ವಾಕ್ಯ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 10ನೇ ವಾಕ್ಯ. ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ಪ್ರಭುವಿನ ಕೃಪೆ, ಕರುಣೆ, ದಯೆ, ಸತ್ಸಂಬಂಧದಲ್ಲಿ ಬಲಾಢ್ಯರಾಗೋಣ. ಪ್ರತಿದಿನ ಸದೃಢವಾಗೋಣ. ಪ್ರಭುವಿಗೆ ಆರಾಧನೆ, ಸ್ತುತಿ, ಸ್ತೋತ್ರ ಪ್ರತಿದಿನ ಮಾಡುತ್ತಾ ಪ್ರಭುವಿನ ಕೃಪೆ, ಕರುಣೆ, ದಯೆ, ಪವಿತ್ರಾತ್ಮರ ವರದಾನಗಳನ್ನು ಕೇಳಿಕೊಳ್ಳೋಣ. ಪ್ರಭುವಿನ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸೋಣ. ಪ್ರಭುವಿನ ಕೃಪೆ, ಕರುಣೆ, ದಯೆ, ಸ್ವಸ್ಥತೆ, ಆರೋಗ್ಯ, ಎಲ್ಲ ರೋಗಗಳಿಂದ ಬಿಡುಗಡೆ, ಎಲ್ಲ ನಮ್ಮ ವಿರುದ್ಧ ಆಗುವ ಅಪಪ್ರಚಾರಗಳಿಂದ ಬಿಡುಗಡೆಯನ್ನು ಪ್ರಭು ಯೇಸುವೆ ಕರುಣಿಸಲಿದ್ದಾರೆ. ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಈ ಕ್ಷಣದಲ್ಲಿ ಯೇಸುವಿನ ನಾಮಸ್ಮರಣೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಲಿ. ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ನೀಡಿರಿ. ಪಿತನ